ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋನ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ ಇವತ್ತು ಏನಪ್ಪ ಅಂದ್ರೆ ರೆಸಿಪಿ ರೀ, ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಜೋಳ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುವಂತಹ ಹೆಸರು ಕಾಳಿನ ಪಲ್ಯ. ಈ ಹೆಸರು ಕಾಳಿನ ಪಲ್ಯ ಯಾವ ರೀತಿ ಮಾಡುತ್ತಾ ಬರ್ರಿ ವೀಕ್ಷಣೆ ಮಾಡೋಣ್ರಿ, ಬರ್ರಿ ನೋಡೋಣ್ರಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂತ ಏನ್ರಿದೆ ಜೋಳ ರೊಟ್ಟಿ, ಸಜ್ಜಿ ರೊಟ್ಟಿಗೆ ಎಲ್ಲವೂ ಒಳ್ಳೆ ಕಾಂಬಿನೇಷನ್ ಆಗಿರೋಂಥ ಏನ್ರಿದೆ ಹೆಸರು ಕಾಳಿನ ಪಲ್ಯ. ಈ ಹೆಸರು ಕಾಳಿನ ಪಲ್ಯ ನೋಡಿ ಸ್ನೇಹಿತರೆ, ಈಗ ಕುಕ್ಕರ್ ಕಚ್ಕೊಂಡ್ ಬಂದಿನ್ರಿ. ಈಗ ಕುಕ್ಕರ್ ಕಚ್ಕೊಂಡ್ ಮೆತ್ತಗ ತೆಲ್ಲಗ ಮಾಡ್ಕೊಂಡ್ ಬಂದಿನ್ರಿ. ನೀವು ಬೇಕಾದ್ರೆ ಬಿರುಸು ಮಾಡ್ಕೋಬಹುದು, ಮೆತ್ತಗೆ ಬೇಕಾದ್ರೆ ಮೆತ್ತಗೆ ಮಾಡ್ಕೋಬಹುದು. ಈಗ ಇದಕ್ಕೆ 3 ವಿಸಿಲ್ ಹೊಡಿಸ್ಕೊಂಡ್ ಸ್ನೇಹಿತರೆ. ನೋಡ್ರಿ ಯಾವ ರೀತಿ ನೈಸ್ ಆಗೈತಿ, ಸೂಪರ್ ಆಗೈತಿ ನೋಡಿ ಸ್ನೇಹಿತರೆ. ಒಳಗಡೆ ಮೆಣಸಿನಕಾಯಿ ಕೂಡ ಹಾಕಿ, ಒಳಗಡೆ ಸ್ನೇಹಿತರೆ ಮೆಣಸಿನಕಾಯಿ ಹಾಕೊಂಡು ಈ ರೀತಿ ಕುಕ್ಕರ್ ಕಚ್ಕೊಂಡ್ ಬಂದಿನಿ. ಈಗ ಪಲ್ಯ ಮಾಡಮ್ ಬರ್ರಿ ಸ್ನೇಹಿತರೆ. ಹೆಸರು ಕಾಳಿನ ಪಲ್ಯ ಮಾಡ್ಕೊಳ್ಳೋ ನೋಡ್ರಿ, ಒಂದು ಪಾತ್ರೆ ಇಟ್ಕೊಂಡಿನ್ರಿ. ಅದ್ರ ಮ್ಯಾಗ ಏನೈತಿ ಒಂದು 2 ಸ್ಪೂನ್ ಎಣ್ಣೆ ಹಾಕೊಳ್ಳೋದ್ರಿ. ಎಣ್ಣೆ ಕಾದೈತ್ರಿ, ಸಾಸಿವೆ ಹಾಕೊಳ್ಳೋದು ನೋಡಿ ಸ್ನೇಹಿತರೆ. 1 ಸ್ಪೂನ್ ಆಗೋಷ್ಟು ಸಾಸಿವೆ, 1 ಸ್ಪೂನ್ ಜೀರಿಗೆ. ಸಾಸಿವೆ ಮತ್ತು ಜೀರಿಗೆ ಚಟಪಟ ಅನ್ಬೇಕ್ರಿ. ಚಟಪಟ ಅಂದ್ರೆ ಎಣ್ಣೆ ಕಾದೈತೆ ಅಂದಿರ್ತೀರಿ. 1-2 ಬೆಳ್ಳುಳ್ಳಿ ಹಾಕೊಂಡು ನೋಡಿ ಸ್ನೇಹಿತರೆ, ಜಜ್ಕೊಂಡು ಅದನ್ನು ಕೂಡ ಹಾಕೊಳತ್ತೀನಿ. ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ನೇಹಿತರೆ. 1 ಉಳ್ಳಾಗಡ್ಡಿ ಹೋಗ್ಕೊಂಡು ಸ್ನೇಹಿತರೆ ಸಣ್ಣಂಗ, ಅದನ್ನು ಕೂಡ ಹಾಕೋತೀನತ್ರಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ, ಎಲ್ಲ ಕಡೆ ತಿರುಗಾಡೋ ಸ್ನೇಹಿತರೆ. ಎಣ್ಣೆ ಒಳಗೆ ಇದನ್ನ ಫ್ರೈ ಮಾಡ್ಕೊಳ್ಳುವಂತ ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಸಾಸಿವೆ, ಜೀರಿಗೆ ಈ ಒಗ್ಗರಣೆಗೆ ಎಲ್ಲ ಮುಖ್ಯ ಸ್ನೇಹಿತರೆ. ಇದು ನೋಡ್ರಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಇದು ಎಷ್ಟು ಚಂದ ಫ್ರೈ ಆಕತಿ ಅಷ್ಟು ಚಂದ ಹೆಸರು ಕಾಳಿನ ಪಲ್ಯ ಮಸ್ತ್ ಆಕೈತ್ರಿ. ಮತ್ತು ನಮ್ಮ ಚಾನಲ್ದಾಗ ಸಬ್ಬಸ್ಗಿ ಹೆಸರು ಕಾಳಿನ ಹಿಂಡಿ ಪಲ್ಯ ಐತ್ರಿ. ಮತ್ತು ಸಾಕಷ್ಟು ಪಲ್ಯ ರೆಸಿಪಿಗಳು ಸ್ನೇಹಿತರೆ. ಬದನೆಕಾಯಿ ಎಣಗಾಯಿ ರೆಸಿಪಿ ಐತ್ರಿ. ಅವರೇ ಕಾಳಿನ ಪಲ್ಯ ಸ್ನೇಹಿತರೆ. ನಾವೆಲ್ಲರೂ ಆರೋಗ್ಯವಾಗಿರ್ಬೇಕಾದ್ರೆ ಮುಖ್ಯವಾಗಿ ಏನ್ ಬೇಕ್ರಿ, ಆಹಾರ ಬೇಕು. ಆಹಾರ ಎಂತ ಆಹಾರ ಬೇಕ್ರಿ, ಆರೋಗ್ಯಕರವಾದಂತಹ ಅತ್ಯುತ್ತಮವಾದ ಆಹಾರ ಬೇಕ್ರಿ. ಅದ್ರ ಸಂಬಂಧ ಏನೈತಿ, ನಮ್ಮ ಜೀವನದಾಗ ನಮ್ಮ ಲೈಫ್ದಾಗ ಯಾವಾಗಲೂ ಆ ಕಾಳು ಕಡಿಗಳು ನಾವು ನಮ್ಮ ಆಹಾರದಲ್ಲಿ ಉಪಯೋಗಿಸ್ತಾ ಇರ್ಬೇಕು ಸ್ನೇಹಿತರೆ. ಯಾವ ಅಂದ್ರೆ ಕಾಳು ಕಡಿಗಳು, ಹೆಸರು ಕಾಳು ಮತ್ತು ಮುಕುಡಿ ಕಾಳು, ಇವೆಲ್ಲ ಏನು ಕಾಳು ಕಡಿ ಬರ್ತಾವ್ರಲ್ಲ, ಇವತ್ತನ್ನೆಲ್ಲ ಸಾಕಷ್ಟು ಬಳಸ್ತಿರ್ಬೇಕು. ಅದಲ್ಲದ ಕಾಯಿಪಲ್ಯ ತರಕಾರಿಗಳು ಕೂಡ ನಮ್ಮ ಅಡಿಗೆ ಒಳಗೆ ಬಳಸ್ತಾ ಇರ್ಬೇಕು ಸ್ನೇಹಿತರೆ. ಈಗ ಹಿಂಗೆ ಹಾಕೋತೀನಿ ನೋಡ್ರಿ, 1 ಚಿಟಿಕೆ ಅರಿಶಿನ ಪುಡಿ ಹಾಕೋತೀನಿ ರೀ. ಅಡಿಗೆ ಒಳಗೆ ಯಾವಾಗಲೂ ಅರಿಶಿನ ಪುಡಿ ಇರ್ಬೇಕ್ರಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ, ಫ್ರೈ ಮಾಡ್ಕೊಳ್ಳೋಂತ ಎಲ್ಲಾನು ಕೂಡ. ಈಗ ಹೆಸರು ಕಾಳಿನ ಕುಕ್ಕರ್ ಕಚ್ಕೊಂಡಿರಲ್ಲ, ಅದನ್ನ ಹಾಕೋತೀನಿ ನೋಡ್ರಿ. ಈಗ ನೋಡಿ ಸ್ನೇಹಿತರೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಹೆಸರು ಕಾಳು ಏನೈತಿ ಅದ್ರ ಜೊತೆ ಮಿಕ್ಸ್ ಆಗ್ಬೇಕ್ರಿ. ಎಣ್ಣೆ ಜೊತೆ ಮತ್ತೆ ಎಲ್ಲ ಒಗ್ಗರಣೆ ಪದಾರ್ಥಗಳು ಇದಾವಲ್ಲ, ಎಲ್ಲಾ ಪದಾರ್ಥಗಳು ಏನೈತಿ ಹೆಸರು ಕಾಳು ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಸ್ನೇಹಿತರೆ. ಈಗ ಒಳಗೆ ಹಸಿಮೆಣಸಿನಕಾಯಿ ಹಾಕೊಂಡೇನ್ರಿ, ಆದ್ರೂ ಇನ್ನೊಂದು ಸ್ವಲ್ಪ ಖಾರ ಬೇಕತ್ತ. ಉತ್ತರ ಕನ್ನಡ ಭಾಗದಾಗ ಮಸಾಲೆ ಖಾರ ತಯಾರು ಮಾಡ್ಕೊತಾರೆ, ಅದನ್ನ ಹಾಕೊಳತ್ತಿ ನೋಡ್ರಿ. 2 ಸ್ಪೂನ್ ಆಗುವಷ್ಟು ನಮ್ಮ ಇದಕ್ಕೆ ಎಷ್ಟು ಖಾರ ಬೇಕು, ನಾವು ಎಷ್ಟು ಖಾರ ತಿಂತೀವಿ ಅದನ್ನ ನೋಡ್ಕೊಂಡು ಮಸಾಲೆ ಖಾರ ಹಾಕೊಳ್ಳಿ ಸ್ನೇಹಿತರೆ. ನಿಮ್ ಕಡೆ ಮಸಾಲೆ ಖಾರ ಇಲ್ಲ ಅಂದ್ರೆ ನೀವು ಚಿಲ್ಲಿ ಪೌಡರ್ ಹಾಕೋಬಹುದು, ಇಲ್ಲ ಹಸಿಮೆಣಸಿನಕಾಯಿ ಮ್ಯಾಗನೈತಿ ಅದ್ರ ಮ್ಯಾಗ ಕೂಡ ಮುಗಿಸೋಬಹುದು ಸ್ನೇಹಿತರೆ. ಈಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರಿ, ಅದನ್ನು ಕೂಡ ಮಿಕ್ಸ್ ಮಾಡ್ಕೊತೀವಿ ಸ್ನೇಹಿತರೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿ ನೋಡ್ರಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಉಪ್ಪೆಲ್ಲ ಪೂರ ಕರಗಬೇಕ್ರಿ, ಎಲ್ಲದಕ್ಕೂ ಹತ್ಕೋಬೇಕ್ರಿ, ಪೂರಾ ಮಿಕ್ಸ್ ಆಗ್ಬೇಕು ಸ್ನೇಹಿತರೆ. ಈಗ ಸರಿಯಾಗಿ ತಿರುಗಾಡಿಲ್ಲ ಅಂದ್ರೆ, ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಉಪ್ಪ ಅಲ್ಲೆಲ್ಲಿ ಉಳಿದು ಬಿಡುತ್ತೆ. ಹತ್ರ ಸಹ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಚೆನ್ನಾಗಿ. ಈ ಸಂಪೂರ್ಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮತ್ತಿದು ಸ್ನೇಹಿತರೆ ಹೆಸರು ಕಾಳಿನ ಪಲ್ಯ ಏನೈತಿ, ನೀವು ರಸ ಒಂದ್ ಸ್ವಲ್ಪ ಜಾಸ್ತಿ ಬೇಕಾದ್ರೆ ಒಂದ್ ಸ್ವಲ್ಪ ನೀರು ಹಾಕೊಳ್ಳೋದ್ರಿ ಜಾಸ್ತಿ. ಒಂದೆರಡು ಗ್ಲಾಸ್ ನೀರು ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಅಳಕ್ಕಾಗಿ ರಸ ಜಾಸ್ತಿ ಹಾಕತ್ರಿ. ನಾವು ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ವಿ, ನೀವು ಅಳಕ್ ಬೇಕಾದ್ರೆ ಸ್ವಲ್ಪ ನೀರು ಹಾಕೊಂಡು ಮಾಡ್ಕೊಬೇಕು ಸ್ನೇಹಿತರೆ. ರಸ ಬಾಜಿ ಹಾಕತ್ರ ಅವಾಗ ಸ್ನೇಹಿತರೆ. ಹೆಸರು ಕಾಳಿನ ಪಲ್ಯ ತಯಾರಾಗೈತ್ರಿ, ಬೋಳದ್ ತಕ್ಕೋತೀನಿ ಸ್ನೇಹಿತರೆ. ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂತಹ ಜೋಳ ರೊಟ್ಟಿ, ಸಜ್ಜಿ ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಸೈಡ್ ಡಿಶ್ ಆಗಿ ನೋಡ್ರಿಗ ಹೆಸರು ಕಾಳಿನ ಪಲ್ಯ, ಆರೋಗ್ಯಕರವಾದ ಪಲ್ಯ ತಯಾರಾಗಿತ್ತು ನೋಡ್ರಿಗ. ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳಕತ್ತೀನಿ ಸ್ನೇಹಿತರೆ. ಈಗ ನೋಡ್ರಿಗ ಸಂಪೂರ್ಣವಾಗಿ ಹೆಸರು ಕಾಳಿನ ಪಲ್ಯ ಸರ್ವ್ ಮಾಡ್ಕೊಂಡಿನಿ. ವಾವ್, ಮಸ್ತ್ ರುಚಿಕರವಾಗಿ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಹೆಸರು ಕಾಳಿನ ಪಲ್ಯ ತಯಾರಾಗಿತ್ತು. ಈಗ ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ ಹೆಂಗಿತ್ತ ಅಂತ ನಮಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಈ ಹೆಸರು ಕಾಳಿನ ವಿಡಿಯೋನ ಎಂಡ್ ಮಾಡ್ತೀನಂತ, ಮತ್ತೊಂದು ವಿಡಿಯೋದೊಂದಿಗೆ ನಮ್ಮ ಮಾತು ಬರ್ತೀನಂತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ.